ಅಂದಗೆರೆ ಗ್ರಾಮದ ರಸ್ತೆ ನಿರ್ಮಾಣ ಇದ್ದು ಸುಮಾರು 3 ವರ್ಷಗಳ ಕಳೆದೋಗ್ತದೆ. ಆ ರಸ್ತೆಯನ್ನ ಇದುವರೆಗೂ ಯಾರು ಮುಖ್ಯವಾಗಿ ನಿಂತ್ಕೊಂಡು ಮಾಡಿಸ್ಬೇಕು ಅನ್ನೋದು ಗಟ್ಟಿಯಾದ ನಿರ್ಧಾರವನ್ನು ಯಾರು ತಗೊಳ್ಳಿಲ್ಲ. ಆದರೆ ಈಗ ಶಾಸಕರು ಆಗಲೇ 18 ತಿಂಗಳ ಹಿಂದ್ಗೂಟನೆ ಬಂದು ಭರವಸೆ ಕೊಟ್ಟಿದ್ರು ಶಾಸಕರು ಹಾಗೂ ಮಂತ್ರಿಗಳು. ನಾವು ಇಂಥ ಒಂದು ತಿಂಗಳಲ್ಲಿ ಈ ರಸ್ತೆಯನ್ನ ಮಾಡ್ತೀವಿ, ಸರ್ಕಾರ ಬರುತ್ತೆ ಅಂತ. ಸರ್ಕಾರನೂ ಬಂತು, ಮಂತ್ರಿನೂ ಆಗವ್ರೆ, ಶಾಸಕರು ಆಗವ್ರೆ. ಆದ್ರೂ ಈಗ ಇದಕ್ಕೆ ನಿರ್ಣಯ ಕೊಟ್ಟಿರಲಿಲ್ಲ ಎಷ್ಟು ಗಂಟ. ಈಗ ಅಲ್ಲಗೆರೆನಲ್ಲಿ ವಾಸ್ತವ ಸ್ಥಿತಿ ಹೇಗಿದೆ ಅಂತಂದ್ರೆ ನೀವು ಯಾರ ಮಾಧ್ಯಮದಲ್ಲಿ ಯಾರು ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲ ಸ್ಕೂಲ್ ಮಕ್ಕಳು ಕೂಡ ನಡ್ಕೊಂಡು ಹೋಗ್ಬೇಕು, ಸ್ಕೂಲ್ ತೊಳ್ಕೊಂಡು ಹೋಗ್ಬೇಕು, ಬಸ್ ಅಂತೂ ಹೋಗಕ್ಕೆ ಆಗಲ್ಲ. ಮಳೆಗಾಲ ಅಂದರೆ ಕಾಲೆಲ್ಲ ಸೂಗೆಲ್ಲ ಮುಗಿ ಆಗ್ತದೆ, ಮಕ್ಕಳು ಹೋಗಕ್ಕಾಗಲ್ಲ, ಮುದುಕರು ಮೋಟ್ರೆಲ್ಲ ಬಿದ್ದಿ ಹೇಳ್ತಾರೆ. ಈ ಪರಿಸ್ಥಿತಿ ಅಲ್ಲಗೆರೆ ರಸ್ತೆಯಲ್ಲಾಗಿದೆ. ಈ ಬೆಳವಣಿಗೆ ಆದಾಗ ಆಮೇಲೆ ಒತ್ತಡಕ್ಕೆ ಬಂದು ಈಗ ಒಂದು 20 ದಿನದ ಹಿಂದೆ 3ನೇ ತಾರೀಕು ಶಾಸಕರು ಬಂದು ಇಲ್ಲ ನಾನು ಇದನ್ನ ಬಗೆಹರಿಸ್ತೀನಿ, ಈಗ ತಿರುಗಾಡಕ್ಕೆ ಮುಕ್ತವಾಗಿ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಂಡು ಗ್ರಾಮಸ್ಥರಲ್ಲಿ. ಅದಕ್ಕೆ ನಾವು ಆಯ್ತು ಎಷ್ಟು ದಿನ ಟೈಮ್ ಬಂದ್ರು 20 ದಿನ ಮುಗಿಸ್ತೀನಿ ಅಂತ ಹೇಳಿದ್ರು. ಅದ್ರ 20 ದಿನ ಆಯ್ತು. 3ನೇ ತಾರೀಕು 24ನೇ ತಾರೀಕು 25 ಇವತ್ತು. ಆದ್ರೂ ಅದು ಅದ್ರ ಬಗ್ಗೆ ಯಾವುದೇ ಒಂದು ಗಂಭೀರವಾದ ಕೆಲಸ ನಡೀಲಿಲ್ಲ. ಹಾಗಾಗಿ ಮತ್ತೆ ಶಾಸಕರ ಗಮನಕ್ಕೆ ಒತ್ತಾಯ ಮಾಡ್ತಾ ಇರೋದೇನು ಅಂತಂದ್ರೆ, ದಯಮಾಡಿ ನಮ್ಮ ಜನ, ಅದು ನೀವು ನಮ್ಮ ಬಸವನಗುಡಿಯ ಪುತ್ರರಾಗಿ ಈ ಶಾಸಕರಾಗಿ ಆಯ್ಕೆಯಾಗಿದ್ದೀರಿ. ದಯಮಾಡಿ ಇದನ್ನ ಗಂಭೀರವಾಗಿ ಚಿಂತನೆ ಮಾಡಿ ನೀವು ಕಾನೂನಾತ್ಮಕವಾಗಿ ಮಾಡಬೇಕು ಅಂತಂದ್ರೂ ನಮ್ ಸಂತೋಷ. ಕಾನೂನಾತ್ಮಕ ಮಾಡಕ್ ಹೋದಾಗ ಸರ್ಕಾರ DCR ಆದೇಶ ಮಾಡಿದ್ರು, ಏನು ಅಕ್ರಮವಾಗಿ ಕಟ್ಟಡಗಳವೆ ಅವನ್ನ ವರದಿ ರಸ್ತೆ ಮಾಡಿ ಅಂತ. ಇಲ್ಲ ನಾವು ಅದು ನಮ್ಮ ಕಾರ್ಯಕರ್ತರು ಅವ್ರು ಉಳಿಸ್ಕೋಬೇಕು ಅನ್ನೋ ಮನಸ್ಸಲ್ಲಿ ಇದ್ರೆ ಅದಕ್ಕೆ ಸರ್ಕಾರದಿಂದ ನೀವು ಯಾರು ನಡೆಯುತ್ತಲ್ಲ ಖಾಸಗಿ ನೈಜವಾಗಿ ಯಾರು ನಡೆಯುತ್ತವ್ರೆ ಅವ್ರಿಗೆ ಪರಿಹಾರ ಕೊಟ್ಟು ರಸ್ತೆನ ಕಾಮಗಾರಿನ ತಕ್ಷಣ ಕ್ರಮ ಮಾಡಿ ಅದನ್ನು ಮುಗಿಸ್ಕೊಡ್ಬೇಕು ಅಂತ ಮೊದಲನೇದಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ, ತಮ್ಮ ಮೂಲಕ, ಮಾಧ್ಯಮದ ಮೂಲಕ. ಇಲ್ಲ ಅಂತಂದ್ರೆ ನಾವು ಹೋರಾಟದ ಅದೇನ ಹಿಡಿಲೇಬೇಕಾಗ್ತದೆ. ಯಾಕಂದ್ರೆ ಅಲ್ಲಿ ವಾಸ ಮಾಡಕ್ಕೆ ತಿರುಗಾಡಕ್ಕೆ ಮಕ್ಕಳಿಗೂ ಆಗಲ್ಲ. ಮುಂದಿನ ಒಂದು 10-15 ದಿನಗಳಿಗೆ ಬಸ್ಗಳ ವ್ಯವಸ್ಥೆನೂ ಸರಿಯಾಗಿ ಹೋಗ್ತಾ ಇಲ್ಲ. ಆ ರೀತಿಯ ಪರಿಸ್ಥಿತಿ ಆಗಿದೆ. ದಯಮಾಡಿ ಅದಕ್ಕೆ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಈ ಬಗ್ಗೆ ಗಮನ ಹರಿಸಬೇಕು. ಇಲ್ಲ ಅಂದ್ರೆ ನಾವು 10 ದಿನ ಕಳೆದ ಮೇಲೆ ಒಂದು ಹೋರಾಟವನ್ನ ಹಮ್ಮಿಕೊಳ್ಳಬೇಕಾಗಿದೆ ಅಂತ ಹೇಳ. ಅಲ್ಲಿಗೆ ನಮಗೆ ಸಂವಿಧಾನ ಜಾಗೃತಿ ಕೇಂದ್ರ ಅಂತ ನಾವೇ ಒಂದು ಮಾಡಿದ್ದೀವಿ, ಕಚೇರಿ ಮಾಡಿದ್ದೀವಿ. ಆ ಕಚೇರಿ ಮುಂಭಾಗ ಬಾಬಾ ಸಾಹೇಬ್ ಅಂಬೇಡ್ಕರ್, KS ಪುಟ್ಟಣ್ಣಯ್ಯ, ಪ್ರೊಫೆಸರ್ MD ನಂಜುಂಡಸ್ವಾಮಿ ಅವರ ಪ್ರತಿಮೆಗಳನ್ನ ಶೋಷಿತ ವರ್ಗಗಳ ಪರವಾಗಿ ಹೋರಾಟ ಮಾಡಿದ ಈ ಮಹಾನೀಯರ ಪ್ರತಿಮೆಯನ್ನ ಹಾಕೋದಕ್ಕೆ ನಾವೆಲ್ಲ ಸಂಕಲ್ಪ ಮಾಡಿ ಆ ದಿಕ್ಕಲ್ಲಿ ಕೆಲಸ ನಡೀತಾ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್, ನಂಜುಂಡಸ್ವಾಮಿ ಅವರ ಪ್ರತಿಮೆಗಳಿದ್ರೆ ಇವೇನಪ್ಪ ವ್ಯಕ್ತಿ ಯಾಕಪ್ಪ ಹಾಕಿದರು ಅಂತ ಚರ್ಚೆ ಮಾಡಿ ಅವಾಗ ಹೋರಾಟಕ್ಕೆ ಅವರು ದುಡಿತಾರೆ ಅವರ ಪ್ರೇರಣೆಯಿಂದ ಅಂತ ಅಂದ್ಬಿಟ್ಟು ನಮ್ಮ ಗ್ರಾಮದಲ್ಲಿ ಅದನ್ನ ಮಾಡ್ತಾ ಇದ್ದೀವಿ. ತಾವುಗಳೆಲ್ಲರೂ